ಪ್ರದೀಪ್ ಈಶ್ವರ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಈಗ ವಾರ್ ನಡೆಸಿದ್ದಾರೆ. ಎದ್ದುಕೊಳ್ಳುತ್ತಂತಹ ಸುಧಾಕರ್ ಜೆಡಿಎಸ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಡಾಕ್ಟರ್ ಕೆ ಸುಧಾಕರ್ ವಾರ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದಂತಹ ಪ್ರಕರಣ ಜೆಡಿಎಸ್ನ ನೂರಾರು ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿತ್ತು. ಕಾರ್ಯಕರ್ತರ ಪರವಾಗಿ ನಿಂತು ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಅಬ್ಬರಿಸಿದ್ರು. ಈ ವಿಷಯವಾಗಿ ರಾಜ್ಯ ಬಿಜೆಪಿ ನಾಯಕರು ಮಹಾಮೌನವನ್ನ ತಾಳಿದ್ರು. ಆದರೆ ಕೊನೆಗೂ ಕೂಡ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೌನ ಮುರಿದಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಏನು ನಡೀತು, ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಪರವಾಗಿ ಸುಧಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಈಗ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತುಯ್ದ ಪ್ರಕರಣ, ಜೆಡಿಎಸ್ನ ನೂರಾರು ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿತ್ತು. ಕಾರ್ಯಕರ್ತರ ಪರವಾಗಿ ನಿಂತು ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಅಬ್ಬರಿಸಿದ್ರು. ಈ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರು ಮಹಾ ಮೌನವನ್ನು ತಾಳಿದ್ರು. ಈ ಬಗ್ಗೆ ಯಾವುದೇ ರೀತಿಯ ಮಾತನಾಡಿರಲಿಲ್ಲ ಇದುವರೆಗೂ. ಆದರೆ ಕೊನೆಗೂ ಕೂಡ ಈಗ ಬಿಜೆಪಿಯ ಸಂಸದ ಸುಧಾಕರ್ ಮೌನ ಮುರಿದಿದ್ದಾರೆ. ಎದುಕುತ್ತಂತಹ ಕೆ ಸುಧಾಕರ್ ಜೆಡಿಎಸ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ವಾರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು, ಕೇಸ್ ದಾಖಲಾಗಿತ್ತು. ಈ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಗರಂ ಆಗಿದ್ರು. ಬಿಜೆಪಿ ನಾಯಕರು ಯಾವುದೇ ಒಂದು ಮಾತನಾಡಿರಲಿಲ್ಲ, ಮೌನ ವಹಿಸಿದ್ರು. ಆದರೆ ಕೊನೆಗೂ ಕೂಡ ಇದೀಗ ಸುಧಾಕರ್ ಈ ಬಗ್ಗೆ ಮೌನ ಮುರಿದಿದ್ದಾರೆ, ಗರಂ ಆಗಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ನೋರು ಬಾಗುಂಟೆ ಊರು ಬಾಗುಂಟುಂದಿ ಪ್ರದೀಪ್ ಈಶ್ವರ್ ಹೇಳಿರುವಂಥದ್ದು. ತಮ್ಮ ರಾಜಕೀಯ ಎದುರಾಳಿಗೆ ಈಗ ಡಾಕ್ಟರ್ ಕೆ ಸುಧಾಕರ್ ಟಕ್ಕರ್ ಕೊಟ್ಟಿದ್ದಾರೆ. ದಳದವರ ಮೇಲಿನ ಸುಳ್ಳು ಕೇಸ್ ವಿರುದ್ಧ ಕಾನೂನು ಹೋರಾಟ, ವಕೀಲರ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸ್ತೇನೆ, ಸುಳ್ಳು ಕೇಸ್ ವಿರುದ್ಧ ಹೋರಾಡಲು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೀನಿ. ನಾನು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಪರವಾಗಿ ನಾನು ದೃಢವಾಗಿ ನಿಲ್ತೇನೆ. ಈಗ ನಿಮ್ಮೊಂದಿಗಿದ್ದೇನೆ, ಮುಂದೆಯೂ ಇರ್ತೇನೆ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ರು. ನೋರು ಬಾಗುಂಟೆ ಊರು ಬಾಗುಂಟುಂದಿ ಪ್ರದೀಪ್ ಈಶ್ವರ್ ಹೇಳಿಕೆ. ತಮ್ಮ ರಾಜಕೀಯ ಎದುರಾಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸುಧಾಕರ್. ನಾವೆಲ್ಲ ಇದು ಏನೇ ಕೇಸು ಎಲ್ಲೇ ಇರಲಿ, ಅವರ ಲಾಯರ್ ಫೀಸ್ ಇರಲಿ, ಏನೇ ಖರ್ಚು ವೆಚ್ಚ ಇರಲಿ, ನಾನು ಭರಿಸ್ತೀನಿ. ನಮ್ಮ ಎರಡೂ ಪಕ್ಷಗಳ ಏನು ಕಾರ್ಯಕರ್ತರು ಮುಖಂಡರಿದ್ದಾರೆ ಅವ್ರ ಪರವಾಗಿ ನಾನು ಇರ್ತೇವೆ. ನಾವೆಲ್ಲ ಮುಖಂಡರಿರ್ತೇವೆ. ಇಲ್ಲಿ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಾವು ಅವ್ರ ಜೊತೆಯಲ್ಲಿರೋಣ. ಇವತ್ತು ಕೇಸ್ ಇವತ್ತೇ ಆಗಬೇಕಾಗಿತ್ತು. ಮತ್ತೆ ಆ FIRಗೆ ಇನ್ನೊಂದೇನೋ ಒಂದು ಸೆಕ್ಷನ್ ಆ್ಯಡ್ ಮಾಡಿ ಇವತ್ತು ಬರ್ದಿರ ನಾಳೆ ಬರೋದಕ್ಕೆ ಒಂದು ಹುನ್ನಾರ ಮಾಡಿದ್ದಾರಂತೆ. ಇದು ಏನೇ ಕೇಸು ಎಲ್ಲೇ ಇರಲಿ, ಅವರ ಲಾಯರ್ ಫೀಸ್ ಇರಲಿ, ಏನೇ ಖರ್ಚು ವೆಚ್ಚ ಇರಲಿ, ನಾನು ಭರಿಸ್ತೀನಿ. ನಮ್ಮ ಎರಡೂ ಪಕ್ಷಗಳ ಏನು ಕಾರ್ಯಕರ್ತರು ಮುಖಂಡರಿದ್ದಾರೆ ಅವ್ರ ಪರವಾಗಿ ನಾನು ಇರ್ತೇವೆ. ನಾವೆಲ್ಲ ಮುಖಂಡರಿರ್ತೇವೆ. ಇಲ್ಲಿ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಾವು ಅವ್ರ ಜೊತೆಯಲ್ಲಿರೋಣ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಾಟವಾದಂತಹ ಪ್ರಕರಣಕ್ಕೆ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು, ಕೇಸ್ ದಾಖಲಾಗಿತ್ತು. ಈ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ರು. ಆದರೆ ಯಾವೊಬ್ಬ ಬಿಜೆಪಿಯ ನಾಯಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿರಲಿಲ್ಲ, ಮಾತಾಡಿರಲಿಲ್ಲ. ಇದೀಗ ಸುಧಾಕರ್ ಈ ಬಗ್ಗೆ ಮಾತನಾಡಿದ್ದಾರೆ. ದಳದವರ ಮೇಲಿನ ಸುಳ್ಳು ಕೇಸ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ, ವಕೀಲರ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೇನೆ, ಸುಳ್ಳು ಕೇಸ್ ವಿರುದ್ಧ ಹೋರಾಡಲು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೀನಿ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಪರವಾಗಿ ನಾನು ದೃಢವಾಗಿ ನಿಲ್ತೀನಿ. ಈಗ ನಾನು ನಿಮ್ಮೊಂದಿಗಿದ್ದೇನೆ, ಮುಂದೆಯೂ ಕೂಡ ಇರ್ತೀನಿ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಟ್ವೀಟ್ ಮಾಡಿದಂತಹ ಡಾಕ್ಟರ್ ಸುಧಾಕರ್ ಹಿರಿಯರಾದ ದೇವೇಗೌಡರು ಹಾಗೂ ಕುಮಾರಸ್ವಾಮಿರವರ ಬಗ್ಗೆ
ತುಚ್ಛವಾಗಿ ಮಾತನಾಡುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಕೂಡ ಮಾಡಿದರು. ಬಾಯಿ ಸರಿ ಇದ್ದರೆ ಊರು ಸರಿ ಇರುತ್ತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತಿದೆ. ಈ ಗಾದೆಗಳು ಸಾರ್ವಕಾಲಿಕ ಸತ್ಯವನ್ನು ಸಾರುತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿರುವಂಥವರು, ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ತಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಒಂದಷ್ಟು ಸೌಜನ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತೆ. ರಾಜಕಾರಣದಲ್ಲಿ ಟೀಕೆ, ವಿಮರ್ಶೆ, ಆರೋಪಗಳು ಸಹಜ, ಆದರೆ ಪ್ರಜಾಪ್ರಭುತ್ವದ ಚೌಕಟ್ಟಿನೊಳಗೆ ತಾಳ್ಮೆಯಿಂದ ಇರಬೇಕು ಅಂತ ಟ್ವೀಟ್ ಮಾಡಿದ್ದಾರೆ.